ಇವತ್ತಿನ ಕೆಲಸ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೈಸ್. ಹಾಯ್ ಗೈಸ್, ನನ್ ಲಾಕ್ಸ್ ನೋಡ್ತಿರುವ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಗೈಸ್. ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ನಾನು ಇವತ್ ಬೆಳಿಗ್ಗೆ ಹಿಂಗ್ ರೆಡಿ ಆಗಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಂತ ನಮ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಏನಾಯ್ತು? ಅಂತದೇನಾಗಿಲ್ಲ, ಕೆಲಸದವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಸ್ವಲ್ಪ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೆ. ಏನಿಲ್ಲ, ಇಲ್ಲಿ ಬಂದು ಎಲ್ರು ಟೀ ಕುಡ್ಕೊಂಡು ನಮ್ಮ ನಡೆ ಕೆಲ್ಸದ ಕಡೆ ಅಂತ ಹೋಗ್ತಾ ಇದ್ವಿ. ಆಯ್ತು. ಆಮೇಲೆ ಏನಿಲ್ಲ, ನಾವು ಕೆಲಸ ಹತ್ರ ಬಂದ್ ನೋಡ್ದಾಗಲೇ ಗೊತ್ತಾಗಿದ್ದು ಈ ಪಿಲ್ಲರ್ ಗುಂಡಿಗಳನ್ನ ತುಂಬಬೇಕಾಗಿತ್ತು ಅಂತ. ಆಯ್ತು, ಬಂದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ ಅಂತ ಇದಕ್ಕೆ ಮಿಷಿನ್ ಎಲ್ಲ ನಿಲ್ಸ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಎಲ್ರು ನಾಷ್ಟ ಮಾಡ್ಕೊಂಡು ನಮ್ ಕೆಲ್ಸನ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಸ್ಟಾರ್ಟ್ ಮಾಡಿ ಒಂದ್ 10 ಪಿಲ್ಲರ್ ಬಾಕ್ಸ್ ತುಂಬಾ ಅಷ್ಟರಲ್ಲಿ ಟೈಮ್ 3 ಗಂಟೆ ಆಗಿತ್ತು. ಅದಕ್ಕೆ ಮನೆ ಓನರು ಟೀ ಬಿಸ್ಕೆಟ್ ನ ತಂದು ಕೊಟ್ಟಿದ್ರು, ಅದನ್ನ ಕುಡ್ಕೊಂಡು ಮತ್ತೆ ನಮ್ ಕೆಲ್ಸನ ಸ್ಟಾರ್ಟ್ ಮಾಡಿದ್ವಿ. ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ಉಳಿದಿರೋ ಪಿಲ್ಲರ್ ಗುಂಡಿಗಳಿಗೆ ಮಿಷಿನ್ ನಿಲ್ಸಕ್ ಆಯ್ತಿರ್ಲಿಲ್ಲ, ಅದರಿಂದ ಈ ಗಾಡಿಗೆ ತುಂಬ್ಕೊಂಡು ಉಳಿದಿರೋ ಪಿಲ್ಲರ್ ಗುಂಡಿಗಳನ್ನ ತುಂಬಬೇಕಾಗಿತ್ತು. ಇವತ್ತಿನ ಕೆಲಸ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೈಸ್. ಯಾಕಂದ್ರೆ ನಾವು ಈ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಟೈಮ್ ರಾತ್ರಿ 10 ಗಂಟೆ ಆಗಿತ್ತು ಗೈಸ್. ಇದೆಲ್ಲ ನೋಡಿ ನಂಗನ್ಸಿದ್ ಒಂದೇ ಗೈಸ್, ಇಲ್ಲಿ ಎಲ್ರ ಜೀವನ ಒಂದೇ ತರ ಇರಲ್ಲ. ಅದ್ರಲ್ಲಂತೂ ನನ್ನಂತ ಮಿಡ್ಲ್ ಕ್ಲಾಸ್ ಹುಡುಗರು ಹಗಲು ರಾತ್ರಿ ದುಡಿದ್ರು ಸಹ ಅವರು ಒಂದು ದಿನನೂ ಕೂಡ ತಮಗೆ ಇಷ್ಟ ಬಂದಂತೆ ಇರುವುದಿಲ್ಲ. ಯಾಕಂದ್ರೆ ಮನೆ ಜವಾಬ್ದಾರಿಗಳು ಮತ್ತು ಕಮಿಟ್ಮೆಂಟ್ ಗಳ ಜೊತೆ ದಿನ ಕಳೀತಾರೆ ಹೊರತು ತಮ್ಮ ಆಸೆ ಸೋಕಿಗಳಿಗೋಸ್ಕರ ಅಲ್ಲ. ಹಿಂಗ್ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಾನು ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.